ದಿಢೀರ್ ಅಂತ ಮತ್ತೊಮ್ಮೆ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬಂದಿದೆ. ಹೌದು, ರಾತ್ರೋರಾತ್ರಿ ಮತ್ತೊಮ್ಮೆ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಕಂಡು ಬಂದಿದೆ ವೀಕ್ಷಕರೇ. ನಾವು ನಿಮಗೆ ಲೈವ್ ಆಗಿ ವಿತ್ ಸಾಕ್ಷಿ ಸಮೇತ ಒಂದು ಚಾರ್ಟ್ ಮೂಲಕ ತೋರಿಸ್ತೇವೆ. ನೋಡಿದ್ರೆ ನೀವು ಕೂಡ ಅಚ್ಚರಿ ಆಗ್ತೀರಾ, ಇಷ್ಟೊಂದು ಇಳಿಕೆ ಹೇಗೆ ಆಯ್ತು ಅಂತ. ಹೌದು, ಎದಕ್ಕಂದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗ್ತಾ ಇದೆ ಬಂಗಾರ ಬೆಳ್ಳಿ. ಈಗ ತಗೋಬೇಕಾ ಬೇಡವಾ? ಹೊಸದಾಗಿ ಖರೀದಿ ಮಾಡೋರಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗುತ್ತಾ ಅಥವಾ ಇಲ್ಲಿಂದ ಉಲ್ಟಾ ಹೊಡೆದು ಮತ್ತೆ ಮೇಲ್ ಹೋಗುತ್ತಾ? ನಿಮ್ಮ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಇನ್ನು ಕೇಂದ್ರದ ಮೋದಿ ಸರ್ಕಾರದ ಒಂದು ನಿರ್ಧಾರದಿಂದಾಗಿ ದೊಡ್ಡ ಮಟ್ಟದಲ್ಲಿ ಬೆಲೆ ಇಳಿಕೆಗೆ ಕಾರಣವಾಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇತ್ತು ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತೆ ಪ್ರಾರಂಭವಾಗಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಹೌದು, ಜಾಗತಿಕ ಮಟ್ಟದಲ್ಲೂ ಕೂಡ ಬಂಗಾರ ಹೆಚ್ಚು ಜನರು ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಮನೆಯಲ್ಲಿದ್ದ ಬಂಗಾರ ಮಾರಾಟ ಮಾಡ್ತಿದ್ದಾರಂತೆ. ಭಾರತದಲ್ಲೂ ಕೂಡ ಜನರು ಬಂಗಾರವನ್ನ ಮಾರಾಟ ಮಾಡ್ತಿದ್ದಾರೆ. ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗಿ ಹೋಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಚಿನ್ನ ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತಾ? ಮತ್ತೆ ಇಳಿಕೆ ಆಗಲಿ ಅಂತ ನಿಮಗೆ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಅಂದ್ರೆ ಬಡ ಜನರು ಕೂಡ ಸುಲಭವಾಗಿ ಬಂಗಾರದಲ್ಲಿ ಹೂಡಿಕೆ ಮಾಡಿರಬೇಕು. ಸೊ ವೀಕ್ಷಕರೇ, ನಿಮ್ಮ ಉತ್ತರ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ತುಂಬಾ ಜನ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ತಮ್ಮ ಮನೆಯಲ್ಲಿದ್ದ ಬಂಗಾರ ಕೂಡ ಮಾರಾಟ ಮಾಡ್ತಾ ಇದ್ದಾರಂತೆ. ಹೌದು ವೀಕ್ಷಕರೇ, 50 ಟನ್ ಅಷ್ಟು ಬಂಗಾರ ಭಾರತದಲ್ಲಿ ಮಾರಾಟವಾಗಿದೆ. ಖರೀದಿ ಮಾಡಿರೋ ಸಂಖ್ಯೆಕ್ಕಿಂತ ಇದು ಡಬಲ್ ಆಗಿದೆ ಅಂತ ಹೇಳ್ಬಹುದು. ಹಾಗಾದ್ರೆ ನಾವು ನಿಮಗೆ ಸ್ಕ್ರೀನ್ ಮೇಲೆ ಚಾರ್ಟ್ ಕೂಡ ತೋರಿಸ್ತೇವೆ. ನೋಡಬಹುದು ನೀವು, 5 ದಿನದಲ್ಲಿ ಬೆಲೆ ಬರೋಬ್ಬರಿ ಬೆಳ್ಳಿದು 13,000 ರೂಪಾಯಿ ಅಷ್ಟು ಇಳಿಕೆ ಇಲ್ಲಿ ಕಂಡಿದೆ. ಇವತ್ತು ಕೂಡ 4,000 ರೂಪಾಯಿ ಇಳಿಕೆ ಆಗಿದೆ. ಮತ್ತೆ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಬೆಳ್ಳಿ ಹೋಗ್ತಾ ಇದೆ. ಇನ್ನು ಒಂದು ತಿಂಗಳಲ್ಲಿ ಬರೋಬ್ಬರಿ 25-30,000 ರೂಪಾಯಿ, 3 ತಿಂಗಳಲ್ಲಿ ಬರೋಬ್ಬರಿ 85,000 ರೂಪಾಯಿ ಅಷ್ಟು ಇಳಿಕೆ ಇಲ್ಲಿ ಕಂಡಿದೆ ವೀಕ್ಷಕರೇ. ಬೇಕಾದ್ರೆ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಚಾರ್ಟು. ಇನ್ನು ಒಂದು ವರ್ಷದಲ್ಲಿ ಬರೋಬ್ಬರಿ 1,15,000 ರೂಪಾಯಿ ಅಷ್ಟು ಇಳಿಕೆ ಇಲ್ಲಿ ಆಗಿದೆ. ಅಂದ್ರೆ ಈ ಜನವರಿ ತಿಂಗಳಿಂದ ಈ ತಿಂಗಳು ಜುಲೈ ತಿಂಗಳು ಲೆಕ್ಕ ಮಾಡಿದ್ರೆ 1,00,000 ರೂಪಾಯಿ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಅದೇ ನಾವು ಹೋದ ವರ್ಷ ಈ ವರ್ಷ ಕಂಪೇರ್ ಮಾಡಿದ್ರೆ 1,10,000 ರೂಪಾಯಿ ಜಾಸ್ತಿ ಕೂಡ ಆಗಿದೆ. ನಾವು ನಿನ್ನೆ ಕೂಡ ನಿಮಗೆ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈಗ ಅದೇ ತರ ಆಗ್ತಾ ಇದೆ. ಬೇಕಾದ್ರೆ ನಿನ್ನೆ ವಿಡಿಯೋ ಯಾರೆಲ್ಲ ನೋಡಿರ್ತಾರ ಅವ್ರಿಗೆ ಗೊತ್ತಾಗಿರುತ್ತೆ. ನಾವು ನಿನ್ನೆ ಹಾಕಿರೋ ಲೆವೆಲ್ಸ್ ಕೂಡ ನೀವು ನೋಡ್ತಿರ್ಬೋದು. ಬೆಲೆ ಇಲ್ಲಿಗೆ ಬರುವ ಚಾನ್ಸ್ ಇದೆ ಅಂತ ನಾವು ನಿನ್ನೆನೆ ಈ ಒಂದು ಗ್ರಾಫ್ ಅನ್ನ ಅಳತೆ ಕೂಡ ಮಾಡಿದ್ವಿ. ಈಗ ಆ ಪ್ರಕಾರ ಬೆಲೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಬೇಕಾದ್ರೆ ನೋಡಬಹುದು, 2,50,000 ರೂಪಾಯಿಂದ ದಿಢೀರ್ ಅಂತ 2,20,000 ರೂಪಾಯಿ ಗಡಿ ಅಂತ ಈಗ ಬಂದಿದೆ. ಅಂದ್ರೆ ಹತ್ತತ್ರ 30,000 ರೂಪಾಯಿ ಅಷ್ಟು ಇಳಿಕೆ ಇಲ್ಲಿ ಕಂಡಿದೆ. ಈಗ ಮತ್ತೆ ಸ್ವಲ್ಪ ರಿಕವರಿ ಆಗಿತ್ತು, ಈಗ ಮತ್ತೆ ಇಳಿಕೆ ಇಲ್ಲಿ ಆಗಿದೆ ವೀಕ್ಷಕರೇ. ಅಂದ್ರೆ ಮತ್ತೆ ಇಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಅಂದ್ರೆ ಈಗ ನೋಡಬಹುದು ನೀವು ಸ್ಕ್ರೀನ್ ಮೇಲೆ, ಒಂದೇ ದಿನ 3,664 ರೂಪಾಯಿ ಲೈವ್ ಆಗಿ ಇಳಿಕೆ ಆಗಿದೆ. ಈಗ MCX ಅಲ್ಲಿ ಬೆಳ್ಳಿ ಬೆಲೆ 2,19,000 ರೂಪಾಯಿಗೆ ಬಂದು ನಿಂತಿದೆ. ಒಂದು ವೇಳೆ 2,12,000 ರೂಪಾಯಿನ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, ಆ ಒಂದು ಸಪೋರ್ಟ್ ಮುರಿದು ಕೆಳ ಹೋತಂದ್ರೆ ಬೆಲೆ 2,00,000 ರೂಪಾಯಿ ತನಕ ಬರುವ ಒಂದು ಚಾನ್ಸ್ ಇದೆ ಅಂತಾನು ಕೂಡ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಕಳೆದ 3 ತಿಂಗಳು 5 ತಿಂಗಳಿಂದ ಬೆಲೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಏರಿಕೆ ಆಗಿರ್ಬೋದು, ಆದ್ರೂ ಕೂಡ ಮತ್ತೆ ಇಳಿಕೆ ಕೂಡ ಆಗಿದೆ. ಮತ್ತೆ ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ವೀಕ್ಷಕರೇ. ಮತ್ತೆ ಇವತ್ತು ಕೂಡ ಬಂಗಾರ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಬಂದಿದೆ. ಹಾಗಾದ್ರೆ ಈಗ ಮೊದಲು ಬೆಳ್ಳಿ 1 ಕೆಜಿಗೆ ಎಷ್ಟಾಗಿದೆ? 2,35,000 ರೂಪಾಯಿ 1 ಕೆಜಿಗೆ ಮಾರ್ಕೆಟ್ ಅಲ್ಲಿ ಈಗ ಬೆಳ್ಳಿ ಸಿಗ್ತಾ ಇದೆ ವೀಕ್ಷಕರೇ. ಆದ್ರೆ MCX ಅಲ್ಲಿ 2,19,000 ರೂಪಾಯಿಗೂ ಕೂಡ ಮಾರಾಟ ಈಗ ಸದ್ಯಕ್ಕೆ ಆಗ್ತಾ ಇದೆ. ಇದು ಲೈವ್ ಆಗಿರೋದ್ರಿಂದ ಕ್ಷಣಕ್ಕೂ ಕೂಡ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಲೈವ್ ಆಗಿ ಟ್ರೇಡಿಂಗ್ ಆಗ್ತಾ ಇರುತ್ತೆ. ಒಂದೊಂದು ಸೆಕೆಂಡ್ಗೆ 2,20,000 ಆಗ್ಬಹುದು, 1 ಸೆಕೆಂಡ್ಗೆ 2,19,000 ಆಗ್ಬಹುದು, 2,25,000 ಆಗ್ಬಹುದು. ಅಂದ್ರೆ ಕ್ಷಣಕ್ಕೂ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪ್ರಕಾರ ಬಂಗಾರದ ಒಂದು ಚಾರ್ಟ್ ಕೂಡ ನಾವು ನಿಮಗೆ ತೋರಿಸ್ತೇವೆ. ಎಲ್ಲರೂ ಕೂಡ ಫುಲ್ ಖುಷಿ ಆಗ್ತೀರಾ. ಹೊಸದಾಗಿ ಖರೀದಿ ಮಾಡೋರಿಗೆ ಮತ್ತೊಂದು ಸುವರ್ಣ ಅವಕಾಶ ಬರಲಿದೆ ಎಂಬುವ ಪ್ರಶ್ನೆ ಕೂಡ ಬರ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಆನ್ಲೈನ್ ನಲ್ಲಿ ETF ಕೂಡ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಅಂದ್ರೆ ತುಂಬಾ ಜನ ಡಿಜಿಟಲ್ ಗೋಲ್ಡ್ ಅಂತ ನಾವೇನ್ ಕರಿತೀವಿ, ETF ಅಂತ ಕರಿತೀವಲ್ಲ, ಅದನ್ನು ಕೂಡ ತುಂಬಾ ಜನ ಖರೀದಿ ಮಾಡ್ತಾರೆ ವೀಕ್ಷಕರೇ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿದ್ರೆ ಒಂದು ಒಳ್ಳೆ ಲಾಭ ಸಿಗಬಹುದು ಅಂತ ಖರೀದಿ ಮಾಡ್ತಾರೆ. ಈಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಆದ್ರೆ ಎರಡನೇದಾಗಿ ನಿಮ್ಮ ಮನೆಯಲ್ಲಿ ಬಂಗಾರ ನೀವು ಇಟ್ಟಿದ್ರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ ಈಗ ಬೆಲೆ ಇಳಿಕೆ ಆಗ್ತಾ ಇದೆ. ನೋಡಿ, ನೀವು ಏನಾದ್ರೂ ಬೆಲೆ ಏರಿಕೆ ಇದ್ದಾಗ ಮಾರಾಟ ಮಾಡಿ ಈಗ ಮತ್ತೆ ತಗೊಂಡಿದ್ರೆ ನಿಮಗೆ ಲಾಭನೇ ಹೌದು ಅಂತ ಹೇಳ್ಬಹುದು. ಈಗ ನೋಡಿ, ಹೋದ ವರ್ಷ ಬಂಗಾರ ಜುಲೈ ತಿಂಗಳಲ್ಲಿ 98,000 ರೂಪಾಯಿ 99,000 ರೂಪಾಯಿ ಇತ್ತು. ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಚಾರ್ಟ್ ನೋಡ್ತಿರ್ಬಹುದು. ಆದ್ರೆ ಇವತ್ತು 1,00,000
ರೂಪಾಯಿ ಆಗಿದೆ. ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎರಡೂ ಕೂಡ. ಆದ್ರೆ ಇಲ್ಲಿ ಕಳೆದ ಒಂದು ಜನವರಿಯಿಂದ ಫೆಬ್ರವರಿಯಿಂದ ನಾವು ಲೆಕ್ಕ ಹಿಡಿದ್ರೆ, ಅಂದ್ರೆ ಫೆಬ್ರವರಿಯಿಂದ ಜುಲೈ ತಿಂಗಳವರೆಗೂ 25,000 ರೂಪಾಯಿಯಷ್ಟು ಬೆಲೆ ಇಳಿಕೆ ಆಗಿದೆ ಬಂಗಾರದ್ದು. ಅದೇ 3 ತಿಂಗಳಲ್ಲಿ ನೀವು ನೋಡಬಹುದು, ಒಂದು ತಿಂಗಳಲ್ಲಿ ನೋಡಬಹುದು 12,000 ರೂಪಾಯಿಯಷ್ಟು 13,000 ರೂಪಾಯಿಯಷ್ಟು ಬೆಲೆಯಲ್ಲಿ ಕುಸಿತ ಇಲ್ಲಿ ಕಂಡಿದೆ ವೀಕ್ಷಕರೇ. ಅಂದ್ರೆ ಹೋದ ತಿಂಗಳು ಖರೀದಿ ಮಾಡಿದವ್ರಿಗೆ ಈ ತಿಂಗಳು ಲಾಸ್ ಅಂತ ಹೇಳ್ಬೋದು, ನಷ್ಟ ಅಂತಾನೆ ಹೇಳ್ಬೋದು. ಅಂದ್ರೆ ಬರೋಬ್ಬರಿ 12-13,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಇನ್ನು 5 ದಿನದಲ್ಲಿ 5,000 ರೂಪಾಯಿಯಷ್ಟು ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ. ಇದು MCX ಲೈವ್ ಆಗಿ ಚಾರ್ಟ್ ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಸಾಕ್ಷಿ ಸಮೇತ. ಒಂದು ದಿನದಲ್ಲಿ ಅಂದ್ರೆ ಇವತ್ತು ಒಂದೇ ದಿನ ಬರೋಬ್ಬರಿ 2,500 ರೂಪಾಯಿಯಷ್ಟು 3,000 ರೂಪಾಯಿಯಷ್ಟು ಬೆಲೆಯಲ್ಲಿ ದೊಡ್ಡ ಮಟ್ಟದ ಕುಸಿತ ಕಂಡು ಬಂದಿದೆ ವೀಕ್ಷಕರೇ. ಅಂದ್ರೆ ಮತ್ತೆ ಈಗ ಬೆಲೆ 1,41,000 ರೂಪಾಯಿ 1,40,000 ರೂಪಾಯಿ ಅತ್ತ ಟ್ರೇಡ್ ಆಗ್ತಾ ಇದೆ. ನೋಡಿ, ದೊಡ್ಡ ಮಟ್ಟದ ಕುಸಿತ ಅಂತ ಇದಕ್ಕೆ ಕರಿತೀವಿ ಅಂದ್ರೆ ಇದಕ್ಕೆ ಅಂತಾನೆ ಕರಿಬಹುದು. ಕಳೆದ 3 ತಿಂಗಳಿನಿಂದ ಬೆಲೆ ಇಳಿಕೆ ಆಗ್ತಾ ಇದೆ, ಸ್ಟೆಪ್ ಡೌನ್ ಆಗ್ತಾ ಇದೆ ಅಂತ ನಾವು ನಿಮಗೆ ಮೊನ್ನೆನೂ ಕೂಡ ಹೇಳಿದ್ವಿ, ನಿನ್ನೆನೂ ಕೂಡ ಹೇಳಿದ್ವಿ, ಇವತ್ತು ಕೂಡ ಹೇಳ್ತಾ ಇದ್ದೇವೆ. ನೋಡಬಹುದು ನೀವು ಸ್ಕ್ರೀನ್ ಮೇಲೆ 1,40,100 ಏನಿದೆ, ಒಂದು ಸ್ಟ್ರಾಂಗ್ ಸಪೋರ್ಟ್ ಏನಿದೆ ಅದು ಈಗ ಮುರಿತಾ ಇದೆ. 1,40,000 ರೂಪಾಯಿದು ಒಂದು ಸಪೋರ್ಟ್ ಮುರಿತು ಅಂದ್ರೆ ಬೆಲೆ ಮತ್ತಷ್ಟು ಇಳಿಕೆ ಆಗಬಹುದು. ಇಲ್ಲಿಂದ ರಿವರ್ಸ್ ಕೂಡ ಹೊಡಿಬಹುದು, ಉಲ್ಟಾ ಕೂಡ ಹೊಡಿಬಹುದು, ಅಥವಾ ಇಲ್ಲಿಂದ ಇಳಿಕೆನೂ ಕೂಡ ಆಗಬಹುದು. ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಅಂತಾನೂ ಕೂಡ ತಜ್ಞರು ಕರೀತಾರೆ ವೀಕ್ಷಕರೇ. ಒಂದು ವೇಳೆ 1,40,000 ಮುರಿದು 1,39,000 ಲೆವೆಲ್ ಮುರಿತು ಅಂದ್ರೆ ಬೆಲೆ ಮತ್ತಷ್ಟು ಇಳಿಕೆ ಆಗಬಹುದು. ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ಸೆಲ್ಲಿಂಗ್ ಆಗ್ತಾ ಇದೆ, ಜನರು ಮಾರಾಟ ಮಾಡ್ತಿದ್ದಾರೆ. ಖರೀದಿ ಯಾವಾಗ ಮಾಡ್ತಾರೆ ಅವಾಗ ಬೆಲೆ ಏರಿಕೆ ಆಗುತ್ತೆ. ಯಾವಾಗ ಜನರು ಹೆಚ್ಚು ಮಾರಾಟ ಮಾಡ್ತಾರೆ ನೋಡಿ, ಹೂಡಿಕೆದಾರರು ಯಾವಾಗ ಶೇರ್ಸ್ ಗಳನ್ನ ಸೇಲ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ, SIPL ಆಗಿರ್ಬೋದು, ETF ಆಗಿರ್ಬೋದು, ಮತ್ತೆ ಮನೇಲಿದ್ದ ಬಂಗಾರ ಆಗಿರ್ಬೋದು, ಮಾರಾಟ ಮಾಡಿದಾಗ ಅದ್ರದ್ದು ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಉದಾಹರಣೆಗೆ ಇವತ್ತು ಒಂದು ಕಿರಾಣಿ ಅಂಗಡಿಯಲ್ಲಿ, ಒಂದು ಜನರಲ್ ಸ್ಟೋರ್ ಅಲ್ಲಿ ಒಂದು 10 ರೂಪಾಯಿದು ಬಿಸ್ಕಿಟ್ ಇರುತ್ತೆ. ಆ ಒಂದು ಬಿಸ್ಕಿಟ್ ಖರೀದಿ ಮಾಡೋರೇ ಇಲ್ಲ ಅಂದಮೇಲೆ ಹೂಡಿಕೆದಾರರು ಅಥವಾ ಅಂಗಡಿಯವರು ಏನ್ ಮಾಡ್ತಾರೆ, ಡಿಸ್ಕೌಂಟ್ ಕೊಡ್ಲಿ ಅಂತ ವೇಟ್ ಮಾಡ್ತಾರೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ, 10 ರೂಪಾಯಿ ಬಿಸ್ಕಿಟ್ 7 ರೂಪಾಯಿಗೆ ಬರುತ್ತೆ ನೋಡಿ, ಅವಾಗ ಜನರು ಮತ್ತೆ ಖರೀದಿ ಮಾಡ್ತಾರೆ. ಈ ತರ ಈಗ ಬಂಗಾರದಲ್ಲೂ ಕೂಡ ಒಂದು ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಬೆಲೆ ಇಳಿಕೆ ಆಗ್ತಾ ಇದೆ. ಈಗ 18 ಕ್ಯಾರೆಟ್ ಚಿನ್ನ ನಿನ್ನೆಗೆ ಇವತ್ತಿಗೆ 2,030 ರೂಪಾಯಿಯಷ್ಟು ಇಳಿಕೆ ಇಲ್ಲಿ ಕಂಡಿದೆ ವೀಕ್ಷಕರೇ. ಹತ್ತತ್ರ 1,06,000 ರೂಪಾಯಿ ತನಕ ಮತ್ತೊಮ್ಮೆ ಈಗ ಬೆಲೆ ಬಂದಿದೆ. 1,07,500 ರೂಪಾಯಿ ಇತ್ತು, ಈಗ ಮತ್ತೆ ಬೆಲೆ ಇಳಿಕೆ ಆಗಿರೋದ್ರಿಂದ 1,05,000 1,06,000 ರೂಪಾಯಿ ತನಕ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಬಂದಿದೆ. ಆದ್ರೆ ಇದು ಆನ್ಲೈನ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ. ಅದು 5% ಇರ್ಬೋದು, 10% ಇರ್ಬೋದು, 15 ಇರ್ಬೋದು. ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಿ, ಕೆಲವೊಬ್ರು ಮೇಕಿಂಗ್ ಚಾರ್ಜ್ ತುಂಬಾ ಜಾಸ್ತಿ ಹೇಳ್ತಾರೆ, ಬಂಗಾರದ ಬೆಲೆ ಕಡಿಮೆ ಹೇಳ್ತಾರೆ. ಮಾರ್ಕೆಟ್ ಅಲ್ಲಿ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಅಂತ ಹೇಳಿ ಎಕ್ಸ್ಟ್ರಾ ಒಂದು ಚಾರ್ಜ್ ಗಳನ್ನ ಹಾಕ್ತಾರೆ, ಇದರಿಂದ ನಿಮಗೆ ನಷ್ಟವಾಗುತ್ತೆ. ಸೊ ನೀವು ಬಂಗಾರ ತಗೊಳ್ಳಿ, 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಸ್ವಲ್ಪ ಬಂಗಾರ ತಗೋತಿದ್ದೀರಾ ಅಂದ್ರೆ ನೀವು ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಇದು 916 ಅಂತ ತುಂಬಾ ಜನ ಕರೀತಾರೆ, ಆಭರಣ ಅಂತ ನಾವು ಕರಿತೀವಲ್ಲ, ಇದ್ರದ್ದು ಬೆಲೆ ಕೂಡ ಒಂದೇ ದಿನ 2,479 ರೂಪಾಯಿಯಷ್ಟು ಇಳಿಕೆ ಆಗಿದೆ ಲೈವ್ ಆಗಿ. ಅಂದ್ರೆ 1,31,500 ರೂಪಾಯಿ ತನಕ ಮಾರಾಟವಾಗ್ತಾ ಇದ್ದು ಈಗ 1,29,000 1,30,000 ರೂಪಾಯಿ ಗಡಿಯತ್ತ ಬಂದು ನಿಂತಿದೆ. ಅಂದ್ರೆ ನೀವು ಲೆಕ್ಕ ಮಾಡಿ ಬರೋಬ್ಬರಿ 3 ತಿಂಗಳಲ್ಲಿ ಎಷ್ಟು ಬೆಲೆ ಇಳಿಕೆ ಆಗಿದೆ. ಇದ್ರದ್ದು ಬೆಲೆ 1,43,000 ರೂಪಾಯಿ ಇತ್ತು ಹೋದ ತಿಂಗಳು, ಈಗ 1,30,000 ರೂಪಾಯಿ, ಅಂದ್ರೆ 13,000 ರೂಪಾಯಿಯಷ್ಟು ಕುಸಿತ ಕಂಡು ಬಂದಿದೆ. ಹಾಗಾದ್ರೆ ಈಗ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕಾ ಬೇಡವಾ? ನೋಡಿ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ನೀವು ಖರೀದಿ ಮಾಡಬಹುದು. ಎದಕ್ಕಂದ್ರೆ ನಿಮಗೆ ಡಿಸ್ಕೌಂಟ್ ಬೆಲೆಗೆ ಬಂಗಾರ ಸಿಗ್ತಾ ಇದೆ. ನಿನ್ನೆ 10 ರೂಪಾಯಿ ಸಿಗ್ತಾ ಇದ್ದ ಬಿಸ್ಕಿಟ್ ಇವತ್ತು ನಿಮಗೆ 8 ರೂಪಾಯಿಗೆ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಬೆಲೆ ಇಳಿಕೆ ಆಗಿದೆ, ಒಂದು ಡಿಸ್ಕೌಂಟ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಬಂಗಾರ ಅಂತ ತಿಳ್ಕೊಳ್ಳಿ. ಸೊ ನೀವು ಖರೀದಿ ಮಾಡಬಹುದು. ಆದ್ರೆ ತುಂಬಾ ಜನ ಏನ್ ಮಾಡ್ತಿದ್ದಾರೆ, ಮನೇಲಿದ್ದ ಬಂಗಾರವನ್ನ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಇದರಿಂದನೂ ಕೂಡ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಹೂಡಿಕೆದಾರರಿಗೆ ನಷ್ಟವಾಗುತ್ತೆ. ಎದಕ್ಕಂದ್ರೆ ಅವರು ಹಣವನ್ನ ಹೂಡಿಕೆ ಮಾಡಿರ್ತಾರೆ. ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅವರು ಮಾರಾಟ ಮಾಡಿ ಲಾಭವನ್ನ ಬುಕ್ ಮಾಡ್ತಾರೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ, ಅವಾಗ ಜನರು ಮಾರಾಟ ಮಾಡಲು ಪ್ರಾರಂಭ ಮಾಡ್ತಾರೆ. ಸೊ ಈಗ ಬೆಲೆ ಇಳಿಕೆ ಆಗ್ತಾ ಇದೆ, ಮಾರ್ಕೆಟ್ ಅಲ್ಲೂ ಕೂಡ ಬಂಗಾರ ಸೇಲಿಂಗ್ ಆಗ್ತಾ ಇದೆ, ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ. ಇತ್ತ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿನೂ ಕೂಡ ಡಾಲರ್ ಮತ್ತೆ ಈಗ ಬಲವಾಗ್ತಾ ಇದೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಹೂಡಿಕೆದಾರರು ಬಂಗಾರ ಬೆಳ್ಳಿ ಬಿಟ್ಟು ಮತ್ತೆ ಕಚ್ಚಾ ತೈಲದತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಬೆಲೆ ಮತ್ತಷ್ಟು ಇಳಿಕೆ ಆಗಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ನಮ್ಮ ಭಾರತ ಸರ್ಕಾರ, ಕೇಂದ್ರ ಸರ್ಕಾರವು ಕೂಡ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನದಲ್ಲಿ ಹೂಡಿಕೆ
ಮಾಡಬೇಡಿ ಅಂತ ಒಂದು ನೇರವಾಗಿ ಸಲಹೆ ಭಾಷಣದಲ್ಲಿ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಭಾರತದಲ್ಲೂ ಕೂಡ ಖರೀದಿ ಮಾಡೋರ ಸಂಖ್ಯೆ ಬಂಗಾರದ್ದು ಕಡಿಮೆ ಆಗಿದೆ. ಸೊ ಇದು ಕೂಡ ಡಿಮ್ಯಾಂಡ್ ಇಳಿಕೆಗೆ ಕಾರಣ ಅಂತಾನೆ ಹೇಳ್ಬೋದು. ಹಾಗಾದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರದ ಬೆಲೆ ತುಂಬಾ ದಿನಗಳ ನಂತರ ಮತ್ತೆ 1,41,000 ರೂಪಾಯಿ ಗಡಿಯತ್ತ ಬಂದು ನಿಂತಿದೆ. ಅಂದ್ರೆ ಒಂದೇ ದಿನ 2,700 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ನೋಡಿ, ಇದು ಮಿಂಟ್ ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇರೋ ಬೆಲೆ ಆಗಿರೋದ್ರಿಂದ ಕ್ಷಣ ಕ್ಷಣಕ್ಕೂ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ಸೊ ವೀಕ್ಷಕರೇ, ನಿಮ್ಮ ಅಂಗಡಿಗಳಲ್ಲಿ ನೀವು ಕೇಳಬಹುದು ಇವತ್ತಿನ ರೇಟ್ ಏನಿದೆ ಅಂತ. ನೋಡಿ, ಈಗ ಮತ್ತೆ 1,41,000 ರೂಪಾಯಿ ತನಕ ಬಂದಿದೆ. ಹೋದ ವಾರ 1,50,000 ರೂಪಾಯಿ ಇತ್ತು. ಹೋದ ತಿಂಗಳು 1,55,000 ರೂಪಾಯಿ ಇತ್ತು. ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 15,000 ರೂಪಾಯಿ ಅಷ್ಟು ಬೆಲೆಯಲ್ಲಿ ನಿಮಗೆ ಇಳಿಕೆ ಕಂಡು ಬಂದಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ಬೆಲೆ ಇಷ್ಟ ಆದ್ರೆ ಮತ್ತೆ ಮಾಹಿತಿ ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.